ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ ಸರ್. ಒಟ್ಟಾರೆಯಾಗಿ ಬಜೆಟ್ ಬಗ್ಗೆ ಮಾತನಾಡೋದಾದ್ರೆ ಬಹಳ ಕಷ್ಟ ಇತ್ತು ಈ ಬಾರಿಯ ಬಜೆಟ್. ಸಿದ್ದರಾಮಯ್ಯನವರಿಗೆ ಬಹಳ ಚಾಲೆಂಜಿಂಗ್ ಆಗಿತ್ತು ಅಂಡ್ ಟೆಸ್ಟಿಂಗ್ ಬಜೆಟ್ ಕೂಡ ಇತ್ತು. ಹುಡುಗಾಟ ಅಲ್ಲ, ಯಾಕಂದ್ರೆ ರಾಜ್ಯ ಈ ಪರಿಸ್ಥಿತಿಯಲ್ಲಿರುವಾಗ ಗ್ಯಾರಂಟಿಗಳಿಗೆ ಹಣ ಹೊಂದಿಸಕ್ಕಾಗದೇ ಇರುವಂತಹ ಪರಿಸ್ಥಿತಿ ಒಂದು ಕಡೆ, ಇನ್ನೊಂದು ಕಡೆ ಅಭಿವೃದ್ಧಿಗೆ ಹಣವನ್ನ ಸಾರ್ವಜನಿಕರಿಗೆ ಎಷ್ಟು ಒಂದು ನಿರೀಕ್ಷೆಗಳಿತ್ತು, MLA ಸಚಿವರುಗಳು ಕೂಡ ಅಷ್ಟೇ ನಿರೀಕ್ಷೆ ಇತ್ತು, ಏನಾದ್ರೂ ಒಂದು ಕೊಡ್ಲಿ ಅಂತ ಹೇಳಿ. ಬಜೆಟ್ಗೂ ಮುಂಚೆ ಬಿಜೆಪಿ ನಿಯೋಗ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಂದಿದ್ರು. ಏನ್ ಹೇಳ್ತೀರಿ ಮೇಡಮ್? ನೋಡ್ರಿ, ಸಿದ್ದರಾಮಯ್ಯನವರು ಅಂಕೆ ಸಂಖ್ಯೆಯಲ್ಲಿ 16ನೇ ಬಜೆಟ್ ಅಂತ ಹೇಳಿರ್ಬೋದು, ಆದರೆ ಈ ಬಜೆಟ್ ಇದೆಯಲ್ಲ, ಈ ರಾಜ್ಯ ಕಂಡಂಥ ಅತ್ಯಂತ ಕಳಪೆ ಬಜೆಟ್ ಅಂತ ಹೇಳೋದೇ ಬೇರೆ ವಿಧಿ ಇಲ್ಲ. ಯಾಕಂದರೆ ತಾವೇ ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಸುಮಾರು 1,000 ಕೋಟಿ ಆಗುವಷ್ಟು ಈ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಕಟ್ ಮಾಡ್ತೀರ ಅಂತ ಹೇಳಿದ್ರೆ, ಎಲ್ಲೋ ಗ್ಯಾರಂಟಿ ಅಂತ ಹೇಳೋದು ಹಳಿ ತಪ್ಪಿದೆ ಅನ್ನೋದನ್ನು ಖಂಡಿತವಾಗಿ ಇದು ತೋರಿಸ್ತದೆ. ಯಾಕೆ ಕಡಿಮೆ ಆಗಬೇಕು? ವರ್ಷ ವರ್ಷ ಹೋದಾಗೆ ದಿನಸಿ ಸಾಮಾನುಗಳ ಬೆಲೆ ಹೆಚ್ಚಾಗ್ತದೆ. ನೀವು ಹೇಳುವ ಹಾಗೆ ಅವಲಂಬಿತರು ಬಹಳ ಜನ ಆಗ್ತಾರೆ, ಅಂಥದ್ರಲ್ಲಿ ಅದು ಹೆಚ್ಚಾಗ್ತಾ ಹೋಗಬೇಕು. ಅನ್ನಭಾಗ್ಯ ಯೋಜನೆ ಹಾಗೆ ಯುವ ನಿಧಿಯ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಆಮೇಲೆ ಇದು ಕೊರತೆ ಅಲ್ವೇ? ಆಮೇಲೆ ಇನ್ನು ಬಹಳ ಘಾಸಿಗೊಳಿಸುವಂಥದ್ದು ಏನು ಅಂತ ಹೇಳಿದ್ರೆ, 100 ಹೆಚ್ಚುವರಿ ಉರ್ದು ಶಾಲೆಗಳಿಗೆ 100 ಕೋಟಿ ರೂಪಾಯಿ, ಹೆಚ್ಚುವರಿ ಉರ್ದು ಶಾಲೆಗಳಿಗೆ 100 ಕೋಟಿ ರೂಪಾಯಿಯನ್ನು ನೀವು ಇಡ್ತೀರಿ ಅಂತ. ಕರ್ನಾಟಕದ ಭಾಷೆ ಕನ್ನಡ ಶಾಲೆಗಳು ಒಂದೊಂದೇ ಕಣ್ಣು ಮುಚ್ಕೊಳ್ತಾ ಇದ್ದಾವೆ. ಕನ್ನಡ ಶಾಲೆಗಳು ಕನ್ನಡ ಶಾಲೆ ಅಭಿವೃದ್ಧಿಗೂ ಕೂಡ ಕನ್ನಡ ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ಪಬ್ಲಿಕ್ ಕರ್ನಾಟಕ ಅಂತ ಹೇಳಿದ್ರೆ ಅಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲೂ ಸಹಿತ ಶಿಕ್ಷಣವನ್ನ ಕಲಿಸ್ತಾರೆ. ನಾನು ಹೇಳ್ತಾ ಇರುವುದು, ಹಿಂದೆ ನಮ್ಮ ತಂದೆ ತಾಯಿಯರು ಕಲ್ತಿರುವಂತಹ ಕನ್ನಡ ಶಾಲೆಗಳು ಎಷ್ಟೋ ರೂರಲ್ ಭಾಗದಲ್ಲಿ ಮುಚ್ಕೊಳ್ತಾ ಇದ್ದಾವೆ. ಕನ್ನಡ ಶಾಲೆಗಳ ಅಭಿವೃದ್ಧಿಗೆನೇ ಮೀಸಲಿಟ್ಟಿದ್ದಾರೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಮೇಡಮ್, ಅಷ್ಟು ಹಣ ಸಾಕಾಗುವುದಿಲ್ಲ. ಪದವಿ ಪೂರ್ವ ಕಾಲೇಜುಗಳಾಗಿ ಮಾಡೋದಕ್ಕೆ, ಮೇಲ್ದರ್ಜೆಗೆ ಉರ್ದು ಶಾಲೆಗಳ ಅಭಿವೃದ್ಧಿಗಾಗಿ ನೀವು 100 ಕೋಟಿ ರೂಪಾಯಿ ಹಣ ಇಡ್ತೀರಿ. ನೀವು ಮಾತೆತ್ತಿದ್ರೆ ಕನ್ನಡ ಅಂತ ಹೇಳ್ತೀರಿ, ಇಲ್ಲಿಯ ಸ್ಥಳೀಯ ಭಾಷೆ ಕನ್ನಡ ಅಂತ ಹೇಳ್ತೀರಿ. ಯಾಕೆ? ಮೇಡಮ್ ಜಿ, ನಾನು ಕೊಡ್ಲಿಲ್ಲ ಅಂತ ಹೇಳುದು, ಎಲ್ಲಾ ಧರ್ಮದ ಎಲ್ಲಾ ವರ್ಗದ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು. ಆದ್ರೆ ಉರ್ದು ಶಾಲೆಗಳಿಗಾಗಿ 100 ಕೋಟಿ ಅತಿ ಹೆಚ್ಚಿನ. ಆಮೇಲೆ ಇನ್ನೊಂದು ಮೇಡಮ್ ನೋಡ್ರಿ, ಇನ್ನೊಂದು ಹೇಳ್ತೀನಿ, ಮುಲ್ಲಾಗಳಿಗೆ, ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ, ಪೇಶ್ ಇಮಾಮ್ಗಳಿಗೆ, ಸಹಾಯಕ ಇಮಾಮ್ಗಳಿಗೆ ಮಾಸಿಕ ಗೌರವಧನ 6,000 ರೂಪಾಯಿ, ಅಲ್ಲ 5,000 ರೂಪಾಯಿ, 60,000 ಅಲ್ಲ ಎಲ್ಲ ನಮ್ಮ ಅರ್ಚಕರು ಇದರಲ್ಲಿ ಒಳಗೊಂಡಿಲ್ಲ. ಸ್ಥಳೀಯ ಗ್ರಾಮೀಣ ಅರ್ಚಕರು, ಗ್ರಾಮೀಣ ಪೂಜಾರಿಗಳು, ಎಷ್ಟೋ ಜನರನ್ನ ನಾವು ತೋರಿಸ್ತೀವಿ, ಅವರಿಗೆ ಮಾಸಿಕ ವೇತನ ಬರ್ತಾ ಇಲ್ಲ, ಅವರಿಗೆ ಮಾಸಿಕ ವೇತನ ಬರ್ತಿಲ್ಲ. ಇಮಾಮ್ಗಳಿಗೆ ಇಂಥವರಿಗೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಧರ್ಮಾಧಾರಿತವಾದಂತ ಈ ಒಂದು ಮೀಸಲಾತಿ ಏನಿದೆಯಲ್ಲ, ಜಾತಿ ಆಧಾರಿತವಾದಂಥ ಮೀಸಲಾತಿ ಅಂತ ಹೇಳಿ ಸಂವಿಧಾನದಲ್ಲಿ ಹೇಳ್ತದೆ. ಆದರೆ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ, ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾಂಟ್ರಾಕ್ಟ್ನಲ್ಲಿ 4% ಮುಸ್ಲಿಮರಿಗೆ 2 ಕೋಟಿವರೆಗೆ ಇಡ್ತೀವಿ ಅಂದ್ಕೊಂಡು ಹೇಳಿ ಏನು ತಂದಿದ್ದಾರಲ್ಲ, ಖಂಡಿತವಾಗಿ ಅವರಿಗಿದೆ, ಎಸ್ಸಿಗಳಿಗಿದೆ, ದಟ್ ಐ ನೋ, 2A 2B ಬರೋರ್ಗೂ ಇದೆ. ಯಾಕೆ ಅವರಿಗೆ ಯಾಕಿದೆ ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಹೇಳ್ತಕ್ಕಂಥದ್ದು, ಅಂಬೇಡ್ಕರ್ ಅವರು ಹೇಳ್ತಿರುವಂಥದ್ದು, ಮೀಸಲಾತಿಯನ್ನ ಜಾತಿ ಆಧಾರದ ಮೇಲೆ ಕೊಡಬೇಕ ವಿನ ಧರ್ಮದ ಆಧಾರದ ಮೇಲೆ ಅಲ್ಲ. ಧರ್ಮದ ಆಧಾರದ ಮೇಲೆ ನೀವು ಈ ರೀತಿ ಮುಸ್ಲಿಮರಿಗೂ ನೀವು ಈ ರೀತಿ ಕಾಂಟ್ರಾಕ್ಟ್ ನಲ್ಲಿ ನೀವು ಕೊಡ್ತಾ ಹೋದ್ರೆ, ನಾಳೆ ಎಲ್ಲ ಅಲ್ಪಸಂಖ್ಯಾತರು ಸಹಿತ ತಮಗೂ ಕೊಡಬೇಕು ಅಂತ ಹೇಳ್ತಾರೆ. ಈ ದೇಶವನ್ನ ಎಷ್ಟು ವಿಭಾಗಗಳಲ್ಲಿ ವಿಭಾಗಿಸ್ತೀರಿ? ಕಾಮಗಾರಿಗಳಿಗೆ ಮಾತ್ರ ಅಂತ ಒಂದು ಕಂಡೀಷನ್ ಹೌದು. ಆದ್ರೆ ನಾನು ನೋಡಿ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿಲ್ವಾ? ನೀವು ಮಾತೆತ್ತಿರದ ಸಂವಿಧಾನ, ಅವರ್ ಕಾನ್ಸ್ಟಿಟ್ಯೂಷನ್, ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ಅಂಬೇಡ್ಕರ್ ಹೇಳಿದ್ರು ಅನ್ನುವಂತ ಮಾತನ್ನ ಹೇಳ್ತೀರಿ. ಯಾಕೆ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಿ? ನೋಡಿ, 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಪ್ರಾರಂಭಿಸಲಾಗುವುದು. ಕನ್ನಡ ಶಾಲೆ ಉರ್ದು 500 ಪಬ್ಲಿಕ್ ಶಾಲೆಗಳನ್ನ 500 ಕನ್ನಡ ಶಾಲೆಗಳನ್ನ ಪ್ರಾರಂಭಿಸಲಾಗುವುದು ಅಂತ ಹೇಳಿದ್ರಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ನಲ್ಲೂ ಸಹಿತ ಶಿಕ್ಷಣವನ್ನ ಕೊಡ್ತಾರೆ. ಕನ್ನಡ ಮತ್ತೆ ಇಂಗ್ಲಿಷ್ ನಮ್ಮ ಹಳೆಯ ಕನ್ನಡ ಶಾಲೆಗಳು. ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಬಹುದು, ಈಗ ಸುಮಾರು ಕಡೆ ಕರ್ನಾಟಕ ಪಬ್ಲಿಕ್ ಸರ್ಕಾರಿ ಶಾಲೆ ಅಂತ ಏನ್ ಹೆಸರಿದೆ ಅದನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಂತ ಮಾಡ್ತಾ ಇದ್ದಾರೆ ಬಹುತೇಕ ಕಡೆಯಲ್ಲಿ. ಆಯ್ತಾ, ಈಗ ಆಲ್ರೆಡಿ 500 ಶಾಲೆಗಳನ್ನ ಮತ್ತೆ ಹೊಸದಾಗಿ ಓಪನ್ ಮಾಡೋದಕ್ಕೆ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಮಾದರಿಯಲ್ಲೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಅದು ಸರ್ಕಾರಿ ಶಾಲೆನೆ. ಈಗ ಎಷ್ಟೋ ಸರ್ಕಾರಿ ಶಾಲೆಯಲ್ಲೂ ಕೂಡ
ಆಂಗ್ಲ ಮಾಧ್ಯಮದಲ್ಲಿ ಆಂಗ್ಲ ಭಾಷೆಯನ್ನು ಬೋಧನೆ ಮಾಡ್ತಾರೆ. ಮಾಡ್ತಾರೆ. ಆದ್ರೆ ನಮ್ಮ ಕನ್ನಡ ಭಾಷೆ, ಸ್ಥಳೀಯ ಭಾಷೆ, ಮಾತೃಭಾಷೆ, ಮಾತೃಭಾಷೆ ಮಾತೃಭಾಷೆಗೆ ಹೆಚ್ಚಿನ ಉತ್ತೇಜನ ಇರಬಾರ್ದು ಅಂತ ಕೇಳ್ತಾ ಇದ್ದೀನಿ. ಮಾತೃಭಾಷೆನ ಎಲ್ಲೂ ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಮಾತೃಭಾಷೆಗೆ ಹೆಚ್ಚಿನ ಉತ್ತೇಜನ ಇರಬೇಕು. ಹೆಚ್ಚಿನ ಆದ್ಯತೆ ಇದೆ. ಜೊತೆಗೆ ಇಂಗ್ಲಿಷ್ ಭಾಷೆನೂ ಕೂಡ ಕರ್ನಾಟಕ ಪಬ್ಲಿಕ್ ಕಲೀಲಿ ಅನ್ನೋದು ಶಾಲೆಗಳನ್ನ ಆರಂಭ ಗ್ರಾಮೀಣ ಮಾಡೋದು ಮಾತೃಭಾಷೆಯ ಉತ್ತೇಜನ ಕಡಿಮೆ ಆಯ್ತು ಅಂತ ಎಲ್ಲಿದೆ? ಮಾತೃಭಾಷೆಗೆ ಕೊಡ್ಲಿಲ್ಲ ಅಂತ ನಾನು ಹೇಳುದಿಲ್ಲ. ಇನ್ನೂ ಹೆಚ್ಚಿನ ಅನುದಾನವನ್ನ ಮಾತೃಭಾಷೆಯ 2,500 ಶಾಲೆಗಳಿಗೆ ಕೋಟಿ ಕೊಟ್ಟಿದ್ದಾರೆ. ಅಲ್ಲ, 2,500 ಕೋಟಿ ನಮ್ಮ ಸರ್ಕಾರ ಉರ್ದು ಶಾಲೆಗಳು ಒಂದು ತಾಲೂಕಿನಲ್ಲಿ ಎಷ್ಟಿರ್ತವೆ? ಉರ್ದು ಶಾಲೆಗಳು ಒಂದು ತಾಲೂಕಿನಲ್ಲಿ ಎಷ್ಟಿರ್ತವೆ? ಎಷ್ಟು ಸರ್ಕಾರಿ ಶಾಲೆಗಳಿದೆ ಒಂದು ತಾಲೂಕಲ್ಲಿ? ಉರ್ದು ಶಾಲೆಗಳು ಒಂದು ತಾಲೂಕಿನಲ್ಲಿ ಹಬ್ಬಬ್ಬ ಅಂದ್ರೆ 2 ಶಾಲೆಗಳು ಇರ್ತವೆ. ಹಬ್ಬಬ್ಬ ಅಂದ್ರೆ 1 ಶಾಲೆಗಳು ಇರ್ತವೆ. ಕನ್ನಡ ಶಾಲೆಗಳು ಅಷ್ಟಿಲ್ಲ. ಪ್ರತಿ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳಿದ್ವು ಒಂದು ಕಾಲದಲ್ಲಿ. ಒಂದು ಕಾಲದಲ್ಲಿ ಇತ್ತೀಚೆಗೆ ಇದ್ವು. ಖಂಡಿತವಾಗಿ ವಿ ಆರ್ ಆಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ನಾವೆಲ್ಲ ಕನ್ನಡದಲ್ಲೇ ಕಲಿತು ಬಂದವರು. ಮಾತು ಹೇಳ್ತೀನಿ, ಯಾವ ಸರ್ಕಾರಗಳು ಸರ್ಕಾರಿ ಶಾಲೆಯನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ. ದಯಮಾಡಿ ಇದನ್ನ ಒಪ್ಕೊಳ್ಳಿ, ಪಕ್ಷಾತೀತವಾಗಿ ಒಪ್ಕೊಳ್ಳಿ. ಇದು ಕಾಂಗ್ರೆಸ್ ಬಜೆಟ್, ಬಿಜೆಪಿ ಬಜೆಟ್ ಅಂತ ನಾನ್ ವಿಂಗಡಣೆ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ಒಬ್ರು ಕಾಂಗ್ರೆಸ್ ಅವರಿದ್ದೀರಿ, ಒಬ್ರು ಬಿಜೆಪಿ ಅವರಿದ್ದೀರಿ. ನಾನು ಸರ್ಕಾರದ ಬಜೆಟ್ ಅನ್ನು ವಿಮರ್ಶಿಸಲಿಕ್ಕೆ ಬಂದಿರುವಂತದ್ದು. ನಾನಿಲ್ಲ ಅಂತ ಹೇಳ್ತಲ್ಲ, ಆದ್ರೆ ನಾನಿಲ್ಲ ಅಂತ ಹೇಳ್ತಲ್ಲ. ಆದ್ರೆ ಕೆಲವೊಂದು ವಿಚಾರವನ್ನ ನಾನು ಪಕ್ಷಾತೀತವಾಗಿ ಮಾತನಾಡಬೇಕಾಗತ್ತೆ, ಜನರ ಪರವಾಗಿ ನಾನು ಯೋಚನೆ ಮಾಡಬೇಕಾಗತ್ತೆ. ಯಾವ ಸರ್ಕಾರಗಳು ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಬಜೆಟ್ ನಲ್ಲಿ ಕೊಡ್ತಾರೆ. ಸಿಎಂ ಕೊಟ್ಟಿರ್ಬೋದು, ಬಿಜೆಪಿ ಇದ್ದಾಗ ಬೊಮ್ಮಾಯಿ ಅವರು ಕೊಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಪಕ್ಷಾತೀತವಾಗಿ, ಯಾಕಂದ್ರೆ ನಾನು ಆ ಮಕ್ಕಳಿಗೆ ಸುಳ್ಳು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿ ಸರ್ಕಾರವೂ ಅನ್ಯಾಯ ಮಾಡಿದೆ. ಸರ್ಕಾರಿ ಶಾಲೆಯನ್ನ ಮೇಲ್ದರ್ಜೆಗೇರಿಸುವಲ್ಲಿ ಎಲ್ಲ ಸರ್ಕಾರಗಳು ಫೇಲ್ಯೂರ್ ಆಗಿದೆ. ಮೇಡಮ್ ನೋಡ್ರಿ, ಈ ಬಜೆಟ್ನ ಮೇಲೆ ಒಂದು ವಿಮರ್ಶೆಯನ್ನ ಮಾಡ್ತಕ್ಕಂಥ ಒಂದು ಧೋರಣೆಯಿಂದ ನಾವು ಇವತ್ತು ಚರ್ಚೆಗೆ ಕೂತಿರುವಂತದ್ದು. ಈಗ ಶಿಕ್ಷಣದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ನಾವು ಆ ಕಾಲದಿಂದಲೂ ಸಹಿತ, ಅಂದಿನ ಮುಖ್ಯಮಂತ್ರಿಗಳ ಕಾಲದಿಂದಲೂ, ದೇವರಾಜ ಅರಸು, ಬಿಡಿ ಜತ್ತಿಯವರ ಕಾಲದಿಂದಲೂ ಸಹಿತ ನಾವು ಬರಬೇಕು ಅಂತ ಹೇಳಿದ್ರೆ ಬಹುಶಃ ಈ ಸಮಯ ಸಾಕಾಗ್ಲಿಕ್ಕಿಲ್ಲ. ನಾನು ಹೇಳ್ತಾ ಇರುವುದು, ಕನ್ನಡ ಶಾಲೆಗಳಿಗೆ ಯಾವ ರೀತಿ ಕುಂದುತ್ತಾ ಇದ್ದಾವೆ, ಉರ್ದು ಶಾಲೆಗಳು ಹೇಗೆ ವಿಜೃಂಭಿಸ್ತಾ ಇದ್ದಾವೆ ಅನ್ನುವಂಥ ಮಾತನ್ನ ಈ ಜನರ ಮುಂದೆ ತೆಗೆದಿಡ್ಲಿಕ್ಕಷ್ಟೇ ನಾನು ಹೇಳಿರುವಂಥದ್ದು. ಓಕೆ ಪ್ರಸಾದ್, ಏನ್ ಹೇಳ್ತೀರಿ ಒಟ್ಟಾರೆಯಾಗಿ ಬಜೆಟಿನ ಓವರ್ ಆಲ್ ಅಂಶವನ್ನ ತೆಗೆದುಕೊಂಡಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅತಿ ಹೆಚ್ಚು ಅಂದ್ರೆ ಟೋಟಲ್ ಬಜೆಟ್ನ 8% ಅಷ್ಟು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎತ್ತಿಡಲಾಗಿದೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕೊಡಬೇಕು. ಗೃಹಲಕ್ಷ್ಮಿ ಯೋಜನೆಗೂ ಹಣವನ್ನ ಎತ್ತಿಡೋದ್ರಿಂದ ಒಟ್ಟು 34,955 ಕೋಟಿ ರೂಪಾಯಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂತ ಕೊಟ್ಟಿದ್ದಾರೆ. ಮೇಡಮ್ ಒಂದು ನಿಮಿಷ ಹೇಳ್ಬಿಡ್ತೀನಿ, ಒಳ್ಳೆ 2024-20 ಗ್ಯಾರಂಟಿಗಳಿಗೆ 51,34,000 ಕೋಟಿ, ಪ್ರತಿ ಕುಟುಂಬಕ್ಕೆ ವಾರ್ಷಿಕ 50,000 ರಿಂದ 55,000 ರೂಪಾಯಿನ ಒದಗಿಸ್ತಾ ಇದೆ. ನಿಮ್ಗೆ ಹೇಳ್ತೀನಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಗೃಹ ಜ್ಯೋತಿ ಯೋಜನೆಗೆ ಸರ್, ಅಲ್ಲ ನಾನು ಅಂಕಿಅಂಶಗಳನ್ನ ನಾನು ಹೇಳಿದ್ದೀನಿ ಆಲ್ರೆಡಿ. ಮೇಡಮ್ ನನ್ನ ಬಾಯಿಂದ ಒಂದ್ಸತಿ ನಾವು ಕಾಂಗ್ರೆಸ್ ವಕ್ತಾರನಾಗಿ ಬಂದಿರೋದ್ರಿಂದ ನಾನು ಸತಿ ಹೇಳ್ಬಿಡ್ತೀನಿ. ಗೃಹ ಜ್ಯೋತಿ ಯೋಜನೆಗೆ 10,100 ಕೋಟಿ ಇಟ್ಟಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ಇಟ್ಟಿದ್ದೀವಿ. ಯುವ ನಿಧಿ ಯೋಜನೆಗೆ 1,000 ಕೋಟಿ. ನಮ್ಮ ಬಿಜೆಪಿ ಅವ್ರು ಕೇಳ್ತೀವಿ, ಯುವ ನಿಧಿ ನೀವೇ ಕೇಳಿದ್ರಿ ಏನು ಸತ್ಯ ಹೇಳ್ಬಿಡ್ತೀನಿ. ಯುವ ನಿಧಿ ಎಷ್ಟು ಜನಕ್ಕೆ ಜಾರಿ ಆಗಿದೆ, ಎಷ್ಟು ಜನಕ್ಕೆ ಜಾರಿ ಆಗಿಲ್ಲ, ಅಲ್ಲೇ ಫಲಾನುಭವಿಗಳು ನೋಡಿ, ಗೊತ್ತಿಲ್ಲ. ಯುವ ನಿಧಿ ಯೋಜನೆಗೆ 1,000 ಕೋಟಿ ಇಟ್ಟಿದ್ದೀವಿ. ಅನ್ನಭಾಗ್ಯ ಯೋಜನೆಗೆ 6,900 ಕೋಟಿ ಇಟ್ಟಿದ್ದೀವಿ. ಶಕ್ತಿ ಯೋಜನೆಗೆ 5,300 ಕೋಟಿ ಇಟ್ಟಿದ್ವಿ. ಆಮೇಲೆ ನಾವು ನಮ್ಮ ಅಭಿವೃದ್ಧಿನಲ್ಲೂ ಮತ್ತು ರಾಜಸ್ವ ತೆರಿಗೆನ ಕಲೆಕ್ಟ್ ಮಾಡೋದ್ರಲ್ಲೂ ನಾವೇನು ಹಿಂದೆ ಬಿದ್ದಿಲ್ಲ. ಈ ಸಾರಿ ಮೋಟಾರ್ ವಾಹನ ತೆರಿಗೆನಲ್ಲಿ 15,000 ಕೋಟಿನ ತೆರಿಗೆ ಕಲೆಕ್ಟ್ ಆಗಿದೆ ನಮ್ಮ ರಾಜ್ಯದಲ್ಲಿ. ನೋಂದಣಿ ಮತ್ತು ಮುದ್ರಾಂಕದಲ್ಲಿ 28,000 ಕೋಟಿ ಕಲೆಕ್ಟ್ ಆಗಿದೆ. ಅಬಕಾರಿಯಿಂದ 40,000 ಕೋಟಿ, ಇದೆಲ್ಲ ಅಫಿಷಿಯಲ್ಲು. ವಾಣಿಜ್ಯ ತೆರಿಗೆ 1,20,000 ಕೋಟಿ. 40,000 ಕೋಟಿ ಈ ಬಾರಿಯ ನಿಮ್ಮ ಟಾರ್ಗೆಟ್ ಇರೋದು? ಅಲ್ಲಲ್ಲ, ಈ ಸರಿ ಕಲೆಕ್ಟ್ ಆಗಿರೋದಲ್ಲ, ನೆಕ್ಸ್ಟ್ ನಿಮ್ಮ ಗಣಿ ಮತ್ತು ಭೂ ವಿಜ್ಞಾನದಿಂದ 9,000 ಕೋಟಿ. ಇಲ್ಲ ಮೇಡಮ್ ನೋಡಿ ಸರ್, 40,000 ಕೋಟಿ ನಿಮ್ಮ ಟಾರ್ಗೆಟ್ ಇರೋದು. ಎಸ್, ಫೈನಲಿ ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್? ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು 16ನೇ ಬಜೆಟನ್ನು ಈ ರಾಜ್ಯದ ಜನಕ್ಕೆ ಒಳ್ಳೆಯದಾಗಲಿ ಅಂತ ಮಂಡಿಸಿದ್ದಾರೆ. ನಾನು ಮೊದಲನೇ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ರಾಜ್ಯದ ಜನರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಅವರು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಎಲ್ಲರನ್ನೂ ಕೂಡ ಗಮನದಲ್ಲಿಟ್ಕೊಂಡು, ಮತ್ತು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು, ಮತ್ತು ಗ್ರಾಮೀಣ ಭಾಗದ ಜನರನ್ನು ಗಮನದಲ್ಲಿಟ್ಕೊಂಡು, ದಲಿತರನ್ನ ಇವತ್ತು ಈ ಸಾರಿ
ಸರಿಸುಮಾರು 38,000 ಕೋಟಿ ದಲಿತ ಸಮುದಾಯಕ್ಕೂ ಇಟ್ಟಿದ್ದಾರೆ. ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು ಇವತ್ತು ಮಾಡಿರುವಂಥ ಬಡ್ಜೆಟ್ಟು ಸ್ವಾಗತಾರ್ಹ. ಮತ್ತು ಇದನ್ನು ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಗ್ಯಾರಂಟಿಗೆ ಎಲ್ಲಿಂದ ದುಡ್ಡು ತತ್ತೀರಾ ಅಂತ ಪ್ರತಿಪಕ್ಷದವರು ಆಗಾಗ್ಗೆ ಹೇಳ್ತಾಯಿದ್ರು. ಈ ಬಾರಿ ಬಜೆಟ್ನಲ್ಲಿ ಮೊದಲೇ ಇಟ್ಟಿದ್ದಾರೆ. ಆದ್ದರಿಂದ ಅಂಥ ಯಾವುದೇ ರೀತಿಯ ಗ್ಯಾರಂಟಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಬಹಳ ಕಷ್ಟಪಟ್ಟು ಪ್ರತಿ ಇಲಾಖೆ 1 ತಿಂಗಳಿಂದ ಸತತವಾಗಿ ಎಲ್ಲ ಇಲಾಖೆಗಳ ಜೊತೆ ಅವರು ಮಾತನಾಡಿ ಮತ್ತು ಮೀಟಿಂಗ್ಗಳು ಮಾಡಿ ಎಲ್ಲವನ್ನೂ ಮಾಡಿದ್ದಾರೆ. ಮುಂದೆ ರಾಜ್ಯದಲ್ಲಿ ಎಲ್ಲ ಜನರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಈ ಬಗ್ಗೆ ಮೇಡಮ್ ನೋಡ್ರಿ, ಕರ್ನಾಟಕದ ಬಜೆಟ್ ಕೊಡಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕರಾಚಿಯ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮಾತಾಡಬೇಕಾದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ನಿಮ್ಮ ಟೈಮ್ ಅನ್ನ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಕರಾಚಿ ಪಾಕಿಸ್ತಾನದ ಒಂದು ಮಂಡನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡಿದ್ದಾರೆ. ಬಹು ಜನರಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಕೇವಲ ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗಾಗಿ ಮಾತ್ರ ಹಣವನ್ನು ಮೀಸಲಿಟ್ಟಿದ್ದಾರೆ. ಇದು ಒಂದು ಕಣ್ಣಿಗೆ ಬೆಣ್ಣ, ಇನ್ನೊಂದು ಕಣ್ಣಿಗೆ ಇಡೀ ಒಂದು ಕರ್ನಾಟಕದ ರಾಜ್ಯದ ಜನ ಈ ಒಂದು ಬಜೆಟ್ ಏನಿದೆಯಲ್ಲ ಇದು ಅನಾಹುತಕಾರಿ ಬಜೆಟ್, ಸಮಾಜವನ್ನ ಒಡೆಯುವಂತ ಬಜೆಟ್ ಅಂತ ತಿಳ್ಕೊಂಡಿದ್ದಾರೆ. ಈ ಬಜೆಟ್ ಅನ್ನ ಮುಂದಿನ ದಿನಗಳಲ್ಲಿ ಜನರೇ ಎದ್ದು ಇದರ ವಿರುದ್ಧ ಪ್ರತಿಭಟನೆ ಮಾಡುವಂತ ಕಾಲ ಬಹಳ ದೂರ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಇವತ್ತು ದಾಖಲೆಯ 16ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಅಷ್ಟು ಈಸಿ ಇರಲಿಲ್ಲ, ಇಟ್ಸ್ ನಾಟ್ ಈಸಿ. ಸಾಕಷ್ಟು ಟಫ್ ಇದ್ದಂಥ ಬಜೆಟ್ ಇದು, ಒಂಥರ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸಂದರ್ಭದ ಬಜೆಟ್ಟು. ಅದರ ನಡುವೆಯೂ ಕೂಡ 4,09,549 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬಜೆಟ್ ಅಲ್ಲಿ ಬೇರೆ ಬೇರೆ ಇಲಾಖಾವಾರು ಎಲ್ಲ ರೀತಿಯ ಒಂದು ಅಮೌಂಟ್ ನ ಅಲೋಕೇಟ್ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಸೊ ಎಲ್ಲವೂ ಕೂಡ ಯಾವ ರೀತಿ ನಿರ್ವಹಿಸ್ತಾರೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಗ್ಯಾರಂಟಿಗಳಿಗೆ ಅನುದಾನವನ್ನ ಕಡಿತಗೊಳಿಸಿದ್ದಾರೆ. ಆಲ್ಮೋಸ್ಟ್ 966 ಕೋಟಿ ರೂಪಾಯಿ ಅನುದಾನ ಕಡಿತಗೊಂಡಿದೆ. ಸೊ ಯಾವ ರೀತಿ ಮುಂದಿನ ದಿನಗಳಲ್ಲಿ ಗ್ಯಾರಂಟಿಯನ್ನ ಜಾರಿ ಮಾಡ್ತಾರೆ, ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಾರಾ, ತಿಂಗಳು ಕರೆಕ್ಟ್ ಆಗಿ ಹೋಗಬೇಕಾಗಿರುವಂತಹ ಹಣ ಜನರಿಗೆ ತಲುಪುತ್ತಾ, ಇದೆಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಇವತ್ತಾನೆ ಬಜೆಟ್ ಅನ್ನ ಮಂಡಿಸಿ ಆಗಿದೆ. ಇದರ ಮೇಲೆ ಬಹಳಷ್ಟು ನಿರೀಕ್ಷೆ ಇತ್ತು, ಯಾವ ವರ್ಗಕ್ಕೆ ಏನೇನು ಸಿಗುತ್ತೆ ಅನ್ನೋದು ಈಗ ಒಂದು ಸ್ಪಷ್ಟನೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಆಡಳಿತ ನಡೆಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ.